ಹೌದಾ? ಆದ್ರೆ ಏನಾಗಬೇಕಾಗಿತ್ತು? ಸರ್, ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಕನ್ನಡ ರಾಜ್ಯೋತ್ಸವ ಫಂಕ್ಷನ್ ಮಾಡ್ತಿದ್ದೀವಿ ಸರ್. ನಿಮ್ಮನ್ನ ಚೀಫ್ ಗೆಸ್ಟ್ ಕರೆಯೋಣ ಅಂತ ಬಂದಿದ್ದೀವಿ. ಹೌದಾ? ಸರ್, ನಮ್ಮ ಡೌಟ್ ಇದೆ ಸರ್. ಹೇಳಿ ಸರ್, ಗೌರವನ ಅಂದ್ರೆ ಏನು ಸರ್? ಅಂತ ಅಂದ್ರೆ ಸದ್ಯಕ್ಕೆ ಕನ್ನಡಿಗ ಅಂತ ಇಟ್ಕೊಳ್ಳಿ. ಸರ್, ನಮ್ಮ ಇನ್ಸ್ಟಿಟ್ಯೂಟ್ಗೆ ಚೀಫ್ ಗೆಸ್ಟ್ ಆಗಿ ಬರ್ತೀರಾ ಹೇಳಿ ಸರ್. ಮಾಡಿ ಮಾಡಿ, ನೀವೆಲ್ಲ ಬ್ರಹ್ಮಕಮ್ಮ ಇದ್ದಂಗೆ ವರ್ಷಕ್ಕೆ ಒಂದೇ ಸಲ ಹಳ್ಳೋದು, ಒಂದೇ ದಿವಸ ಉಳಿಸೋದು. ಮತ್ತೆ ನಿಮ್ ಬಾಯಿಂದ ಕನ್ನಡ ಮಾತು ಕೇಳಿಸ್ಕೋಬೇಕಂದ್ರೆ 1 ವರ್ಷ ಕಾಯ್ಬೇಕು. ಕನ್ನಡನ ಬೆಳೆಸೋದಂದ್ರೆ ಬಳಸೋದ್ ಕಣ್ರಿ. ಇವರೆಲ್ಲ ಕಡಿಮೆ ಬೆಳೆಸ್ಬಿಟ್ಟು ಜಾಸ್ತಿ ಉಳಿಸೋ ಜನ, ಮುಂದಿನ ಜನಕ್ಕೆ ಜಾಸ್ತಿ ಉಳಿಲಿ ಅಂತ ಇಷ್ಟಿಷ್ಟೇ ಬಳಸ್ತಾರೆ. 4 ಇಂಗ್ಲಿಷ್ ಪದಗಳ ಮಧ್ಯ 1 ಕನ್ನಡ ಪದನು ಹಿಂಗೆ ಚಲ್ಕೊಡ್ತಾರೆ. ಬೆಳಿಗ್ಗೆ ಆಯ್ತಂದ್ರೆ ಗುಡ್ ಮಾರ್ನಿಂಗ್ ಸರ್, ಬ್ರೇಕ್ಫಾಸ್ಟ್ ಆಯ್ತಾ ಸರ್ ಅಂತಾರೆ. ಅದರಲ್ಲಿ ಗುಡ್ ಇಂಗ್ಲಿಷು, ಮಾರ್ನಿಂಗ್ ಇಂಗ್ಲಿಷು, ಬ್ರೇಕ್ ಇಂಗ್ಲಿಷು, ಫಾಸ್ಟ್ ಇಂಗ್ಲಿಷು ಆಯ್ತಾ ಒಂದೇ ಕನ್ನಡ ಪದ. ಆಗಿನ ಕಾಲದಲ್ಲಿ ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಆದ್ರೆ ಇವಾಗ ಅಮ್ಮನಿಗೆ ವಯಸ್ಸಾಯ್ತಮ್ಮ, ವೃದ್ಧಾಶ್ರಮಕ್ಕೆ ಸೇರಿಸೋ ತಮ್ಮ ಅಲ್ಲಿಗೆ ಬಂದಿದೆ. ಇವರೆಲ್ಲ ಕನ್ನಡನು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಟಿದ್ದಾರೆ. ಸರ್, ನಮ್ಮ ಇನ್ಸ್ಟಿಟ್ಯೂಟ್ಗೆ ರಾಜ್ಯೋತ್ಸವ ಫಂಕ್ಷನ್ಗೆ ಬರ್ತೀರಾ ಇಲ್ವಾ ಹೇಳಿ. ನಾನು ನಿಮ್ಗೆ ದೂರವಾಣಿ ಮೂಲಕ ತಿಳಿಸ್ತೀನಿ. ಅಯ್ಯೋ, ಬನ್ನಿ, ಕೂಡಲ್ಲ ಅಂದ್ರೆ ಬೇಗ ಜ್ವರ ಬರ್ತದೆ ನಮ್ಗೆ. ಅಯ್ಯೋ, ಇವ್ರ ಕತೆ ಕೇಳಿಸ್ಕೊಂಡು ಸಾಕಾಗಿದೆ. ಇವಾಗ ಹೋಗಿ ಮಕ್ಕಳು ಪಾಠ ಮಾಡಬೇಕು. ಇದು ಗುಡ್ ಮಾರ್ನಿಂಗ್ ಕರ್ನಾಟಕ. ಇದು ಮೆನಮೆನ ಶುಭಾಶಯ. ಏ, ಮಾತಕ್ಕೂ ಮುಂಚೆ ಮಾತು ಕೊನೆಗೆ ಸಾರವನ್ನು ನಿಲ್ಲಿಸಿ. ಕನ್ನಡ ಶಬ್ದಗಳಲ್ಲಿ ಕೊರತೆ ಇಲ್ಲ ಕಣ್ರು. ಅಣ್ಣ ಅನ್ನಿ, ತಮ್ಮ ಅನ್ನಿ, ಬಂಧು ಅನ್ನಿ, ಬಲಗ ಅನ್ನಿ, ಇದೆಲ್ಲ ಬಿಟ್ಬಿಟ್ಟು ಸಾರು ಸಾರು. ನನಗೆ ಗೊತ್ತಿರೋದು ಒಂದೇ, ಅನ್ನ ಸಾರು. ಹೋಗ್ಲಿ ಬಿಡಿ ಸರ್, ಕನ್ನಡ ಅಂತೀರಲ್ಲ, ಕನ್ನಡಕ್ಕೋಸ್ಕರ ಏನ್ ಮಾಡಿದ್ರೆ ಹೇಳಿ ಸರ್. ಕನ್ನಡ ಅಂದ್ರೆ ಹೋರಾಡಿದ್ರೆ ನಡೆ, ಮಾತನಾಡಿದ್ರೆ ನುಡಿ, ಪೂಜಿಸಿದ್ರೆ ಗುಡಿ, ಹಸಿವಾದಾಗ ತಾಯಿ, ಓದಿದ್ರೆ ಅಕ್ಷರ, ಹಾಡಿದ್ರೆ ಸ್ವರ, ಬದುಕಿದ್ರೆ ಜೀವನ. ಕನ್ನಡಕ್ಕೋಸ್ಕರ ನಾವೇನು ಮಾಡಬೇಕಾಗಲ್ಲ ಕಣ್ರೋ. ಯಾಕಂದ್ರೆ ನಾವು ಮಾಡಿದ್ರೆ ಕನ್ನಡ,
ಹರುಷದ ಮಳೆಯಂದು ಎಳೆಯು ಚೆಲ್ಲಿ ವಿಜಯದ ಕಹಳೆಯ ಊದಿದರು. ವಿಜಯನಗರ ಸ್ಥಾಪನೆ ಮಾಡಿದರು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ಹಾಡುವೆ ಕೇಳಿ, ಹಾಡುವೆ ಕೇಳಿ, ಹಾಡುವೆ ಕೇಳಿ. ಗಂಧದ ಗಂಧ ಧೀರ ಪ್ರಚಂಡ ಕೃಷ್ಣದೇವರಾಯ ಆಡಿದ ವೈಭವದೇ. ಗಂಧದ ಗಂಧ ಧೀರ ಪ್ರಚಂಡ ಕೃಷ್ಣದೇವರಾಯ ಆಡಿದ ವೈಭವದೇ. ಕಲಿಗಳ ನಾಡು ಕವಿಗಳ ಬೀಡು, ಕಲಿಗಳ ನಾಡು ಕವಿಗಳ ಬೀಡು ಎನಿಸಿತು ಹಂಪೆಯು ಆ ದಿನದೇ. ಕನ್ನಡ ಬಾವುಟ ಹಾರಿಸಿದ ಮಧುರವರೆಗೂ ರಾಜ್ಯವ ಹರಡಿಸಿದ. ಕರ್ನಾಟಕದ ಇತಿಹಾಸದಲ್ಲಿ ಹೌದಾ ಸರ್? ನಮಗೂ ಮನೆ ಶಾಲೆ ಅಂತ ತುಂಬಾ ಬೋರ್ ಆಗಿದೆ ಕಣ್ರು. ನಾವು ಎಲ್ಲಾದ್ರೂ ತಿಳ್ಕೊಳ್ಳೋಣ ಕಣ್ರು. ಓ ಹಂಗಾದ್ರೆ ಬಂಗಾಳನ ಅಂತ ಹೇಳ್ತಿದ್ಯಾ? ಹಾ ಹೌದು. ಓ ಹಂಗಾದ್ರೆ ಎಲ್ಲ ಸೇರಿ ಬಂಗಾಯನ. ಸರಿ ಬಂದ್ರು, ಯಾವ್ದೋ ಬಸ್ ಬರ್ತಾ ಇದೆ, ಹೋಗೋಣ. ಬೇಗ ಡ್ಯೂಟಿ ಮುಗಿಸ್ಬಿಟ್ಟು ಹತ್ಕೊಳ್ಳಿ. ಹತ್ರ ಟಿಕೆಟ್ ಟಿಕೆಟ್ ಮುಂದೆ ಬನ್ನಿ. ಏನು ಮುಂದೆ ಬನ್ನಿ. ಟಿಕೆಟ್ ಎಲ್ಲಿಗೆ ಬಸ್ ಎಲ್ಲಿಗೆ ಹೋಗುತ್ತೆ ಅಂತಾನೆ ಗೊತ್ತಿದೆ. ಹತ್ತಿದ್ದೀರಾ ಗೂಬೆಗಳ. ಎಲ್ಲಿಗೆ ಹೋಗ್ತಿ ಬಸ್ಸು? ಎಲ್ಲಿಗೆ ಹೋಗ್ತೀವಿ ಬಸ್ಸು? ಅಷ್ಟು ಗೊತ್ತಿಲ್ವಾ? ಆನೆ ಗುಂದಿಗೆ ಹೋಗುತ್ತೆ. ಅಷ್ಟು ಗೊತ್ತಿಲ್ಲ, ಆನೆ ಕುಂದಿಗೆ ಹೋಗುತ್ತೆ. ಅಷ್ಟು ಗೊತ್ತಿಲ್ವಾ? ಆನೆ ಗುಂದಿಗೆ ಹೋಗುತ್ತೆ. ಅಷ್ಟು ಗೊತ್ತಿಲ್ವಾ? ಆನೆ ಗುಂದಿಗೆ ಹೋಗುತ್ತೆ. ಅಷ್ಟು ಗೊತ್ತಿಲ್ವಾ? ಆನೆ ಗುಂದಿಗೆ ಹೋಗುತ್ತೆ. ಏನ ಇವ್ರ ನನಗೆ ಹೇಳ್ತಿದ್ದೀರಾ? ಎಷ್ಟು ಜನ ಇದ್ದೀರಾ ನೀವು? ಹೌದಾ? ಸರಿ ಸರಿ ನೋಡ್ಕೊಂಡು ಕೊಡಿ. ಯಾರಿಗೆ? ಟಿಕೆಟು. ನೋಡಿ ಫ್ರೆಂಡ್ಸ್, ನಾವು ಗೌರ್ಮೆಂಟ್ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ರು. ಕಂಡಕ್ಟರ್ ನಮ್ಮ ಹತ್ರ ಇಲ್ಲಿಗಲ್ ಆಗಿ ದುಡ್ಡು ಕಿತ್ಕೊಂಡು ಮನೆಗೆ ತಗೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ನಮಗಾಗಿರೋ ಅನ್ಯಾಯನ ನಿಮಗೂ ಆಗ್ಬಾರ್ದು ಫ್ರೆಂಡ್ಸ್. ಬನ್ನಿ ಹೋರಾಟ ಮಾಡೋಣ. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಇಳ್ಸೋಣ ನಿನ್ ಫೋನ್ನ. ತೆಗ್ದರೆ ಸಾಕು. ಸ್ಮಾರ್ಟ್ ಫೋನ್ ಸಿಕ್ತು ಅಂದ್ರೆ ಲೈವ್ ಹೋಗ್ಬಿಡ್ತೀರಾ. ಟಿಕೆಟ್ ಕೊಡ್ತೀನಿ ಅಂತಂದೆ. ನಾನು ಹೇಳಿದ ಆ ಹುಡುಗನಿಗೆ ಟಿಕೆಟ್ ಕೊಡ್ತೀನಿ ಅಂತ. ನಿಮ್ಮೆಲ್ಲ 0 ಟಿಕೆಟ್ ಕೊಡ್ತೀನಿ ತಗೊಳಮ್ಮ. ಅವಳು ಒಬ್ಳಿಗೆ ಕೊಡ್ಗೆ ಹೋಗಲ್ಲ ನೀನು. ಹಾಯ್ ನಿಮ್ಗಳಿಗೆ ಎಷ್ಟು ಸತಿ ಹೇಳಿದ್ರು ಬುದ್ಧಿ ಬರಲ್ಲ. ಟಿಕೆಟ್ ಕಾಯ್ತಾರಲ್ಲ ನಿಮ್ಗಳಿಗೆ. ತಗೊಳಮ್ಮ ಟಿಕೆಟು. ಟಿಕೆಟ್ ಟಿಕೆಟ್ ಅಕ್ಕ ಟಿಕೆಟ್. ಅಕ್ಕನ. ಅಯ್ಯೋ ಈ ಹೆಣ್ಣು ಮಕ್ಕಳು ಸವಾಸನೆ ಮಾಡಪ್ಪ. ಅಕ್ಕ ಟಿಕೆಟ್ ಎಲ್ಗೋಬೇಕಪ್ಪ ನೀನು? ಅಕ್ಕ, ಒಂದು ಆನೆ ಕುಂದಿ ಕೊಡಿ ಅಕ್ಕ. ಏನಪ್ಪ ₹1 ಕೊಟ್ಬಿಟ್ಟು ಆನೆ ಗುಂದಿಗೆ ಹೋಗ್ಬೇಕು ಅಂತ ₹100 ಟಿಕೆಟು. ನನ್ನ ಹತ್ರ ₹1 ಇದೆ ಕಣ್ರು. ನಿಮ್ಮ ಹತ್ರ ಇದೆ ಕಣ್ರು. ತಗೋ, ನನ್ನ ಹತ್ರ 10 ರೂಪಾಯಿ ಇದೆ. ತಗೋ, ನನ್ನ ಹತ್ರ 5 ರೂಪಾಯಿ ಇದೆ. ನನ್ನ ಹತ್ರನೂ 5 ರೂಪಾಯಿ ಇದೆ. ಅಕ್ಕ, ನಮ್ಮ ಹತ್ರ ಇಷ್ಟಿದೆ. ಇಷ್ಟು ತಗೊಂಡು ಆನೆ ಕುಂದಿ ಕರ್ಕೊಂಡು ಹೋಗಿ ಅಕ್ಕ. ನೀನ್ ಕೊಟ್ಟಿರೋ ಕಾಸಿಗೆ ಆನೆ ಗುಂದಿಗಲ್ಲ ಆನೆ ಬಾಲಕ್ಕೂ ಕರ್ಕೊಂಡು ಹೋಗಕ್ಕಾಗಲ್ಲ. ಇಡೀ ಮೊದಲು ನೀನು ಅಣ್ಣ ಬಸ್ ನಿಲ್ಸೋಣ ಫಸ್ಟು. ಇಳಿಯಕ್ಕ ನೀನು ಫಸ್ಟು. ಅಯ್ಯೋ, ನಾನು ಒಬ್ಬನೇ ಹೇಳ್ಬೇಕೇನ್ರು? ನೀವು ಏನೋ ಮಾಡ್ತೀರಾ? ನೀವು ಇಳಿರೋ. ನೀವೆಲ್ಲ ಫ್ರೆಂಡ್ಸು ಇಷ್ಟೆಲ್ಲ ಮಾತಾಡ್ತೀರಾ, ಸೂತರ ಗೊತ್ತಿಲ್ವಾ? ಇಳ್ಸೋಣ
ಇಟ್ಟಿದ್ದೀನಿ. ಅದಕ್ಕೆ ರಾತ್ರಿ ಎಲ್ಲ ಎದ್ದಿದ್ದೀನಿ. ಸಾಕು ಮುಚ್ಚೆ ಬಾಯಿ. ನನ್ನ ಮಗನ ಮದ್ವೆ ಆಗೋವರೆಗೂ ಸರ್ಕಾರನೇ ದಾಟಿಲ್ಲ. ಅಮೆರಿಕ ದಾಟ್ಬಿಟ್ಟಾಳಂತ ಅಮೆರಿಕ. ಹೋಗ್ಲಿ, ನಿಮ್ಗೋಸ್ಕರ ಚಾಕ್ಲೇಟ್ ತಗೊಂಡ್ಬಂದಿದ್ದೀನಿ, ತಗೋ. ಸೊ ಸ್ವೀಟ್ ಅತ್ತೆ. ನನ್ನ ಬೈದ್ರು ಹೊಡೆದ್ರು ನನಗೋಸ್ಕರ ಅಂತ ಚಾಕ್ಲೇಟ್ ತಂದಿದ್ದೀರಾ. ಥ್ಯಾಂಕ್ ಯು ಅತ್ತೆ. ಅದಾ ಪ್ರಿಯಾ ಕೊಟ್ರು. ನನಗೆ ಅದ್ರದ್ದು ಡೇಟ್ ಆಗೋಗ್ತಾ ಇತ್ತಂತೆ. ಅಂಗಡಿಯವನಂತ ನಾನು ಕಸ ಕೊಟ್ಟಿಗೆ ಹಾಕ್ತೀನಿ ಅಂತ. ಬೇಡ ಕೊಡಪ್ಪ, ಇಡೀ ನಮ್ಮ ಮನೆ ಕಸ ತೊಟ್ಟಿನೇ ಇದೆ ಅಂತ ತಗೊಂಡು ಬಂದೆ. ಎಕ್ಸ್ಪೈರ್ ಆಗಿರೋ ಚಾಕ್ಲೇಟ್ ಕೊಟ್ಟಿದ್ದೀರ. ನಾನು ಮನುಷ್ಯನೇ ಆಗಿರಲ್ಲ, ಮೃಗ ಆಗ್ಬೇಕಾಗುತ್ತೆ. ಯಾವ ಮೃಗ ಬೇಕಾದ್ರೂ ಹಾಕ್ಬಿಡಮ್ಮ. ಕೋಳಿ ಕುರಿ ಮಾತ್ರ ಆಗಕ್ಕೆ ಹೋಗ್ಬೇಡ. ನನ್ನ ಮಗನಿಗೆ ತುಂಬಾ ಇಷ್ಟ. ಆಮೇಲೆ ಕೈಕೊಂಡು ತಿಂದ್ಬಿಡ್ತಾನೆ. ಬಿಸಿಲಿಂದ ಬಂದು ನನಗೆ ತುಂಬಾ ತಲೆ ನೋಡ್ತಾ ಇದೆ. ಹೋಗೋಣ, ನಾನು ಕಾಫಿ ಮಾಡ್ಕೊಂಡು ಹೋಗೋ. ಕಾಫಿ ನೀರು ಮಾಡಿದ್ರೆ ಸಕ್ಕರೆ ಕರಗಲ್ಲ ಆಗುತ್ತಾ? ಹಾಲು ಉಕ್ಕಲ್ಲ ಆಗುತ್ತಾ? ಕಾಫಿ ಪುಡಿ ಕರಿಯಲ್ಲ ಆಗುತ್ತಾ? ನನ್ನ ಮಗನ ಹತ್ರ ಮಾತಾಡಿದ್ರೆ ಏನಾದ್ರು ನನ್ನ ಹತ್ರ ಮಾತಾಡಿದ್ರೆ ಕಾಲು ಒಳಗೆ ಬಿಡ್ತೀನಿ. ಹೋಗೆ ಮಾಡ್ತೀನಿ. ತಗೊಳ್ಳಿ ಅತ್ತೆ, ಕಾಫಿ ನಿಮ್ಗೋಸ್ಕರ ಬಿಸಿ ಇದೆ. ಈ ಕಪ್ಪಲ್ಲಿ ಕಾಫಿ ಎಲ್ಲಿದೆಯೇ? ಇದೆಯಲ್ಲ ಅತ್ತೆ, ಬಿಸಿ ಇದೆ, ನೋಡ್ಕೊಂಡು ಕುಡೀರಿ. ಸೂರ್ಯನ್ಗೆ ಟಾರ್ಚ ಮಾಡ್ತೀನಿ ಇರು. ಅಯ್ಯೋ ಬಿಸಿ ಕಡೆ ಬಿಸಿ. ಅಯ್ಯೋ ಅತ್ತೆ, ಅಯ್ಯೋ ಚೆಲ್ಲ ಬಿಟ್ರಲ್ಲ, ಏನಂತೆ ನೀವು? ಇರಿ ಬಂದೆ. ಏನಂತೆ ಕಾಫಿ ಚೆಲ್ಬಿಟ್ರಲ್ಲ ನೀವು? ಬಾರಿಗೆ ಹೇಳಿ ಅತ್ತೆ. ಈ ಕಾಫಿ ನನ್ನ ಹಾಲು ಎಲ್ಲಿದೆಯೇ? ತಿರ್ಗೆ ಈ ಕಡೆಗೆ. ಈ ಕಾಫಿ ನನ್ನ ಸಕ್ಕರೆ ಎಲ್ಲಿದೆಯೇ? ತಿರ್ಗೆ ಈ ಕಡೆಗೆ. ಈ ಕಾಫಿ ನನ್ನ ಕಾಫಿ ಪುಡಿ ಎಲ್ಲ ಇದೆ. ಅತ್ತೆ ಅದು ಕಾಫಿನೇ ಇಲ್ವಲ್ಲ? ಹಂಗ ಬಾ ದಾರಿಗೆ. ದೇವ್ರೇ, ಈ ಮನೇಲಿ ಇನ್ನೇ ಏನೇನು ನೋಡ್ಬೇಕು ನಾನು. ನಮ್ಮ ಅಕ್ಕನ್ಗೆ ಊಟ ಮಾಡ್ಬೇಕಾದ್ರೆ ನಮ್ಮ ಅತ್ತೆನ್ ಕೇಳ್ಬೇಕು. ಟಿವಿ ನೋಡ್ಬೇಕಾದ್ರೆ ನಮ್ಮ ಮಾವನ್ ಕೇಳ್ಬೇಕು. ಆಚೆ ಹೋಗ್ಬೇಕಾದ್ರೆ ನಮ್ಮ ಗಂಡನ್ ಕೇಳ್ಬೇಕು. ನನಗೆ ಫ್ರೀಡಮ್ ಅನ್ನೋದೇ ಇಲ್ಲಲ್ಲ ದೇವ್ರೇ ಈ ಮನೇಲಿ ನನಗೆ. ಏನೇ ಗಲಾಟೆ ನಿಮ್ಮಿಬ್ರಿಗೂ? ನಿಮ್ಗೆ ನಿದ್ದೆ ಮಾಡಕ್ಕೂ ಬಿಡ್ತಾ ಇಲ್ಲ. ಫ್ರೀಡಮ್ ಫ್ರೀಡಮ್ ಅಂತ ಬರ್ಕೋತಾ ಇದ್ದೀರಾ. ಸ್ವಾತಂತ್ರ್ಯ ಅನ್ನೋದು ಏನು? ಬೇರೆಯವ್ರ ಹತ್ರ ಭಿಕ್ಷೆ ಬೇಡಿ ತಗೊಳ್ಳೋಣ. ನಾವು ನಾವೇ ಪಡ್ಕೋಬೇಕು. ನಮ್ಮ ಕಾಲದಲ್ಲಿ ನಾವೆಲ್ಲ ಹೋರಾಡ್ತಾ ಇದ್ವಿ ಸ್ವಾತಂತ್ರ್ಯಕ್ಕೋಸ್ಕರ. ಈ ಕಾಲದಲ್ಲಿ ಸ್ವಾತಂತ್ರ್ಯ ಇದ್ರೂ ನೆಮ್ಮದಿನೇ ಇಲ್ಲ. ಮನೆ ಮನೆಯಲ್ಲಿ ಜಗಳ ಕಾಯ್ತಾ ಇದ್ದೀರಾ. ಹೇಳಿ ಸ್ವಲ್ಪ ಬುದ್ಧಿನಾದ್ರೂ ಬರ್ಲಿ ಅವಳಿಗೆ. ಹೌದಾ ಮಾವ, ಸ್ವಾತಂತ್ರ್ಯಕ್ಕೋಸ್ಕರ ನಿಮ್ ಕಾಲದಲ್ಲಿ ಹೋರಾಡ್ತಾ ಇದ್ರಾ? ನೀವು ಕೇಳಿಸ್ಕೋಬೇಕು. ಸ್ವಾತಂತ್ರ್ಯಕ್ಕೋಸ್ಕರ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಒನಕೆ ಓಬವ್ವ ಎಲ್ಲರೂ ಹೋರಾಡಿದ್ದಾರೆ. ಹೌದಾ ಮಾವ, ನನ್ಗೆ ಅವ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡೋದೇನೆ, ತೋರ್ಸೇ ಕೊಡ್ತೀವಿ, ಬನ್ನಿ. ನೆನಪಿರಬಲ್ಲ ದೇಶಪ್ರೇಮಿ ಮಹಾಪರಾಕ್ರಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಖಂಡನ ಗಂಡ ಚಂಡ ಪ್ರಚಂಡ, ಲೋಕ ಕಂಡ ವೀರ ಮುಖಂಡ, ನಾಡು ಕಂಡ ಅಭಿವೃದ್ಧಿಯ ಹರಿಕಾರ, ಚರಿತ್ರೆಯ ಪುಟಗಳಲ್ಲಿ ಝಳಪಿಸುವ ನಮ್ಮ ಹೆಮ್ಮೆಯ ನಾಯಕ ನಾಡಪ್ರಭು ಕೆಂಪೇಗೌಡರು. ಕೋಟು ಕಲ್ಲ ವ್ಯಕ್ತಿ ಮೇಲೆ ಬಿಚ್ಚು ಕತ್ತಿ ಯೋಧಾನಿದ್ದ ಏಳು ಸುತ್ತು ಕೋಟೆ ಮೇಲೆ ಸಿಂಹದಂತೆ ಕಾದು ಕುಂತ ವಿಷ್ಣು ಶೈವ ಪಂಥಗಳ ಒಂದು ದಾನ ಧರ್ಮಕ್ಕೆ ನನ್ನ ಜೀವವಿಂದ ಕುಲಮತಗಳನ್ನು ಸಮಯಂದವನು ನೆಲ ಜಲಗಳನ್ನು ಉಸಿರೆಂದವನು ಹೊಸ ಚರಿತೆಯ ಮನೆದನು ರಣ ಕಲಿಯುವನು ರಣ ಹುಲಿಯುವನು ರಣ ಪಡೆಗಳಿಗೆ ಅಧಿಪತಿಯವನು ಯುಗ ಧರ್ಮೋದ್ಧಾರಕ
ಯಾರು ಬರ್ತಿದ್ರು ತಲ ಬೆಚ್ಚಿ ಕೂತ್ಕೊಂಡು ಗೊತ್ತಾ? ಇನ್ನು ಅಷ್ಟೊಂದು ಗಟ್ಟಿಯಾಗಿಲ್ಲ. ಸಾವಿರ ಬೇಕು ತಾನೆ ಚೆನ್ನಾಗಿ. ಓ, ಅಷ್ಟೊಂದು ದುಡ್ಡು ಅಂತ ಇದ್ದಾರೆ ಇಲ್ಲ. ಏನು? ಒಂದು ದೊಡ್ಡ ಹೊಳೆ ಇರುತ್ತೆ. ಹೊಳೆ ಮತ್ತೆ ದೊಡ್ಡ ಆಪರೇಟ್ ಇರುತ್ತೆ. ಆಪರೇಟ್ ಅಷ್ಟೇ ತಾನೆ. ಹೆಂಗೋ ದೊಡ್ಡ ಪಕ್ಕದಲ್ಲಿ ಕಿತ್ಕೊಂಡು. ಅಷ್ಟು ದೊಡ್ಡ ಬಗ್ಗೆ ಎಲ್ಲಿಂದ ಸಿಗುತ್ತೆ ಬಂದಿದೆ? ಅಷ್ಟು ದೊಡ್ಡ ಆಪಲ್ ಟ್ರೀ ಒಳ್ಳೆದಲ್ಲಿ ಹೇಗೆ ಬಂದಿದೆ ಈಗ? ಹೌದಪ್ಪ, ನೀನು ಬುದ್ಧಿವಂತ ಅಂತ ನಾನು ತಿಳ್ಕೊಂತೀನಿ ನೋಡಪ್ಪ. ಬುದ್ಧಿವಂತಿಗೆ ಸಾಕು, ಹೋಗಿ ಕೂತ್ಕೊಳ್ಳಿ. ಪೇಪರ್ ಓದ. ಏನು ಅಂತ ಇದೆಯಾ ಸ್ವಲ್ಪ ಜೋರು? ಅಯ್ಯೋ, ನನ್ನ ಮಗ ಕೆಲಸ ಮಾಡ್ತಾರೆ ಬಿಡದಲ್ಲಿ ಹೋದ ವರ್ಷ ಚೀಫ್ ಗೆಸ್ಟ್ ಆಗಿ ಕರೆದಿದ್ರಂತೆ. ಎಷ್ಟು ಜನ ಮಾತಾಡೋದು ಗೊತ್ತಾ? ಎಲ್ಲರೂ ಆನಾ ಕೃಷ್ಣರಾಯರೇ ನನಗೆ ಶ್ರೀರಕ್ಷೆಯಾಗಲಿ, ತಾರಾ ಸುಬ್ಬರಾಯರೇ ಸ್ಫೂರ್ತಿಯನ್ನು ನೀಡಲಿ, ಕುವೆಂಪು ಕಾರಂತರು ಅಭಯ ಹಸ್ತವಹಿರಿಸಲಿ, ಮಾಸ್ತಿ ಭೈರಪ್ಪನವರು ಅನವರತ ಹರಸಲಿ.